ಎಲ್ಲರಿಗೂ ನಮಸ್ಕಾರ. ದೇವರೇ ಗತಿ, ಪ್ರತಿ ಜೀವಾತ್ಮನಲ್ಲೂ ಪರಮಾತ್ಮನಿದ್ದಾನೆ. ಯೂಟ್ಯೂಬ್ ಚಾನಲಿನ ಎಲ್ಲ ವೀಕ್ಷಕ ವೃಂದದವರಿಗೂ ಕೂಡ ಡಾಕ್ಟರ್ ಶಿವರಾಮ್ ಭಟ್ ಮಾಡತಕ್ಕಂತಹ ಅನಂತ ನಮಸ್ಕಾರಗಳು. ಜನವರಿ ತಿಂಗಳಿನ ಮಿಥುನ ರಾಶಿಯ ಭವಿಷ್ಯ ಹೀಗಿದೆ. 2024 ಡಿಸೆಂಬರ್ ತಿಂಗಳಿನಲ್ಲಿ ನೀವು ಏನು ಉದ್ಯೋಗದಲ್ಲಿ ಹಿನ್ನಡೆಯನ್ನ ಹೊಂದಿದ್ರು ಅಥವಾ ನಿಮ್ಮ ಮೇಲ್ದರ್ಜೆಯವರಿಂದ ಆಗತಕ್ಕಂಥ ಏನಾದರೂ ಕುಂದು ಕೊರತೆಗಳು ಅಥವಾ ಕಿರಿಕಿರಿಗಳಿದ್ರೆ ಅವೆಲ್ಲವೂ ಬಗೆಹರಿದು ಈ ಸಂದರ್ಭದಲ್ಲಿ ಶನಿಯ ಶುಭ ಫಲದಿಂದಾಗಿ ನೀವು ಮಾಡತಕ್ಕಂಥ ಉದ್ಯೋಗದಲ್ಲಿ ನಿಮಗೆ ಒಳ್ಳೆಯ ಸ್ಥಾನಮಾನಗಳು ಸಿಗತಕ್ಕಂಥ ಸಾಧ್ಯತೆಗಳಿದೆ. ಹಾಗೇನೆ ನೀವು ಮಾಡತಕ್ಕಂಥ ಕೆಲಸ ವರ್ಗದಲ್ಲಿ ವಿದೇಶದ ಪ್ರಯಾಣವನ್ನು ಕೂಡ ಮಾಡತಕ್ಕಂಥ ಸಾಧ್ಯತೆಗಳು ತುಂಬಾ ಚೆನ್ನಾಗಿ ಕಂಡು ಬರ್ತಾ ಇದೆ. ಫಲಿತಾಂಶಗಳಲ್ಲಿ ಗಣನೀಯವಾಗಿ ಯಶಸ್ಸು ಮತ್ತು ಹೆಚ್ಚಿನ ಹಣಕಾಸುಗಳನ್ನು ಹೊಂದತಕ್ಕಂಥ ಸಾಧ್ಯತೆಗಳಿದೆ. ಮತ್ತೆ ಯಾವುದಾದರೂ ನೀವು ನಿಮ್ಮ ಕೆಲಸದ ಒಂದು ಜವಾಬ್ದಾರಿಯ ಮೇಲೆ ಯಾವುದೇ ಒಂದು ಸ್ಥಳದಲ್ಲಿ ಮನೆ ಲೋನು ಅಥವಾ ಯಾವುದೇ ಒಂದು ವಾಹನ ಲೋನ್ ಮಾಡಿದರೂ ಕೂಡ ಅವೆಲ್ಲವೂ ಕೂಡ ಬಗೆಹರಿಯತಕ್ಕಂತಹ ಸದಾವಕಾಶಗಳು ಇದರಲ್ಲಿದೆ. ಮತ್ತೆ ನಿಮಗೆ ಅಧಿಕ ಒತ್ತಡ, ಯಾವುದಾದ್ರೂ ಹಳೆಯ ಯಾವುದೇ ಒಂದು ಟೆನ್ಷನ್ ಇದ್ರೂ ಕೂಡ ಅವು ಈ ಸಂದರ್ಭದಲ್ಲಿ ಪರಿಹಾರವಾಗತ್ತೆ. ಅದಕ್ಕೆ ಶನಿಯ ಕಾರಣದಿಂದಾಗಿ ಯಶಸ್ಸು, ಲಾಭ, ಕೀರ್ತಿ ಈ ಮೂರನ್ನೂ ಕೂಡ ಈ ತಿಂಗಳಿನಲ್ಲಿ ಅಂದ್ರೆ ಮಿಥುನ ರಾಶಿಯವರಿಗೆ ತುಂಬಾ ಲಾಭದಾಯಕವಾಗಿ ಕಂಡು ಬರುತ್ತೆ. ಇನ್ನು ವಿದ್ಯಾಭ್ಯಾಸದಲ್ಲಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಗುರುವಿನ ಅನುಗ್ರಹ ಸದಾ ಇರುವುದರಿಂದ ನೀವು ನಿಮ್ಮ ಬಂಧು ಮಿತ್ರರಲ್ಲಿ ಏನಾದರೂ ಟೀಕೆ ಟಿಪ್ಪಣಿಗೆ ಗುರಿಯಾಗಿದ್ರೆ ಅವೆಲ್ಲವೂ ದೂರವಾಗಿ ಈ ತಿಂಗಳಿನಲ್ಲಿ ಅವರಿಂದ ನೀವು ಪ್ರಶಂಸೆಯನ್ನ ಪಡಿತೀರಿ. ಹಾಗಾಗಿ ಅದರಿಂದ ನಿಮಗೆ ಇನ್ನೂ ಹೆಚ್ಚಿನ ಓದಬೇಕು, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಧ್ಯಯನ ಮಾಡಬೇಕು ಎಂಬತಕ್ಕಂತಹ ಆಸಕ್ತಿ ನಿಮ್ಮಲ್ಲಿ ಉಂಟಾಗಿ ಕೆಲಸ ಕಾರ್ಯದಲ್ಲಿ ನೀವು ತೊಡಕೊಳ್ತೀರಾ. ಹಾಗೇನೆ ಉದ್ಯೋಗಕ್ಕೂ ಕೂಡ ವಿಶೇಷವಾಗಿ ಪ್ರಯತ್ನವನ್ನ ಪಡಬಹುದು. ಕ್ಯಾಂಪಸ್ ಸೆಲೆಕ್ಷನ್ ನಿಮಗೆ ಆಯ್ಕೆ ಆಗತಕ್ಕಂಥ ಸಾಧ್ಯತೆಗಳು ಕೂಡ ಈ ತಿಂಗಳಲ್ಲಿ ಕಂಡು ಬರುತ್ತೆ. ಇನ್ನು ಅವಿವಾಹಿತರು ಯಾರಾದರೂ ಇದ್ರೂ ಕೂಡ ಅವರಿಗೂ ಕೂಡ ಈ ತಿಂಗಳಲ್ಲಿ ವಿವಾಹ ಭಾಗ್ಯ ಕಂಡು ಬರುತ್ತದೆ. ಹಾಗಾಗಿ ನೀವು ಈ ಸಂದರ್ಭದಲ್ಲಿ ವಿವಾಹವಾಗಲಿಲ್ಲ ಅಂತ ಹೇಳಿ ಊರಿಂದ ಊರಿಗೆ ಪ್ರಯಾಣವನ್ನ ಮಾಡ್ತಾ ಹುಡುಕ್ತಾ ಇದ್ರು ಕೂಡ ಅವೆಲ್ಲ ನಿಮ್ಮ ಯೋಚನೆಗಳು ಮೀರಿ ನಿಮ್ಮ ಕಷ್ಟಗಳು ದೂರವಾಗ್ತದೆ. ವಿವಾಹ ಭಾಗ್ಯವನ್ನ ಕೊಡುತ್ತಾರೆ. ವಿವಾಹ ಆದವರಿಗೂ ಕೂಡ ದಾಂಪತ್ಯ ಜೀವನದಲ್ಲಿ ಸುಖವನ್ನ ಕೊಡುತ್ತಾರೆ. ಇನ್ನು ಮಿಥುನ ರಾಶಿಯವರ ಆರೋಗ್ಯ ಸಂಬಂಧವಾಗಿ ನೋಡಬೇಕು ಅಂತ ಹೇಳಾದ್ರೆ ಯಾವುದಾದರೂ ನರನಾಡಿಯ ಸಮಸ್ಯೆಗಳಾಗಿರಬಹುದು, ಯಾವುದೇ ರೀತಿಯಾದಂತಹ ಕೈಕಾಲು ಗಂಟು ನೋವಿದ್ದರೂ ಕೂಡ ಅವೆಲ್ಲವೂ ಪರಿಹಾರವಾಗತ್ತೆ. ಅದಕ್ಕೆ ಮಹಾಗಣಪತಿಯ ಆರಾಧನೆ ಮಾಡಬೇಕು. ಹತ್ತಿರದಲ್ಲಿರತಕ್ಕಂತಹ ಗಣಪತಿಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸಂಕಷ್ಟಿಯ ಪೂಜೆಯಲ್ಲಿ ಅಭಿಷೇಕದ ನೀರನ್ನು ತೆಗೆದುಕೊಂಡು ನೀವು ಪ್ರೋಕ್ಷಣೆ, ಮನೆಗೆ ಪ್ರೋಕ್ಷಣೆ ಅಥವಾ ನೀವು ಪ್ರೋಕ್ಷಣೆಯನ್ನ ಮಾಡಿಕೊಳ್ಳುವುದರಿಂದಲೂ ಕೂಡ ಗಣಪತಿಯ ಅನುಗ್ರಹವಾಗತ್ತೆ. ಗಣಪತಿಯ ಆರಾಧನೆಯನ್ನ ಗಂಗಣಪತಯೇ ನಮಃ ಎಂಬತಕ್ಕಂತಹ ಜಪವನ್ನ ಈ ತಿಂಗಳಿನಲ್ಲಿ ನೀವು ಮಾಡಬಹುದು. ಹಾಗಾಗಿ ಮಿಥುನ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಶುಭ ಫಲವನ್ನ ಆ ಭಗವಂತ ಅನುಗ್ರಹಿಸಲಿ. ನಮಸ್ಕಾರ.